ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ದೇವರನ್ನು ಪ್ರೀತಿ ಮಾಡಿ ಅನುದಿನವೂ ಆತನ ಮಾರ್ಗದಲ್ಲಿ ನಡೆಯುತ್ತಿರುವಂಥ ನಿಮ್ಮೆಲ್ಲರಿಗೂ ಪರಲೋಕದ ಸ್ವರಗಳು, ಸಮಾಧಾನವು, ಆರೋಗ್ಯವು, ಆಶೀರ್ವಾದವು ಉಂಟಾಗಲಿ. ದೇವಜನರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕರ್ತನ ನಾಮಕ್ಕೆ ಸ್ತೋತ್ರ. 1800 ಇಸ್ವಿಯ ಆಸುಪಾಸಿನಲ್ಲಿ ಒಬ್ಬ ಯೌವನಸ್ಥ ಮಿಷನರಿ ಜಾನ್ ಪ್ಯಾಟನ್ ಅನ್ನುವಂಥ ಒಬ್ಬ ದೇವಸೇವಕರು ಇದ್ದರು. ಸಭೆಯಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಯೌವನಸ್ಥನಾಗಿರುವ ಆತನು ಸೇವೆಗೆಂದು ಹೋಗಬೇಕೆಂದು ಹಂಬಲಿಸಿದನು. ಆಗಲೇ ಮದುವೆಯಾಗಿರುವಂಥ ತನ್ನ ಹೆಂಡತಿಯ ಬಳಿಯಲ್ಲಿ, ನಾವು ಈ ರೀತಿಯಾಗಿ ಹೈಬ್ರಿಡ್ ಐಲ್ಯಾಂಡ್ಸ್ ಅನ್ನುವಂಥ ಸ್ಥಳಕ್ಕೆ ಹೋಗಿ ನರಮಾಂಸ ಭಕ್ಷಕರ ಮಧ್ಯದಲ್ಲಿ ಸೇವೆ ಮಾಡಬೇಕಾಗಿದೆ ಅಂತ ಹೇಳಿದನು. ಹೆಂಡತಿ ಅದಕ್ಕೆ ಒಪ್ಪಿಕೊಂಡಳು. ಅವರು ಪ್ರಯಾಣ ಮಾಡಿ ಅವರು ಅಲ್ಲಿ ಹೋಗಿ ಸೇವೆಯನ್ನು ಮಾಡಿದರು. ಆದರೆ ಆ ಸೇವೆಯ ಮಧ್ಯದಲ್ಲಿ ತನ್ನ ಹೆಂಡತಿಯನ್ನು, ಚಿಕ್ಕ ಮಗುವನ್ನು ಕಳೆದುಕೊಂಡನು. ಯಾರೂ ಇಲ್ಲ. ತಾನೇ ತನ್ನ ಸ್ವಂತ ಕೈಯಿಂದ ಮಗುವನ್ನು ಮೊದಲು ಸಮಾಧಿ ಮಾಡಿದನು. ನಂತರ ಹೆಂಡತಿಯನ್ನು ಸಮಾಧಿ ಮಾಡಿ ಅಲ್ಲೇ ಆ ಸಮಾಧಿಗಳ ಮೇಲೆ ಮಲಗಿದನು. ಕಾರಣ ಏನು ಗೊತ್ತಾ? ಆ ನರಮಾಂಸ ಭಕ್ಷಕರು ಹಾಗೆದು ಆ ಶವಗಳನ್ನು ತಿಂದರೂ ತಿನ್ನಬಹುದು. ದೇವಜನವೇ, ಇದನ್ನು ತಿಳಿದಂಥ ದೇಶದಲ್ಲಿದ್ದಂಥ ಕೆಲವರು, ಈಗಲಾದರೂ ಬಿಟ್ಟು ಹಿಂತಿರುಗಿ ಬಂದುಬಿಡು, ನಿನಗೇನನ್ನು ಹುಚ್ಚ, ಒಳ್ಳೆಯ ಸ್ಥಳ, ಒಳ್ಳೆಯ ಜೀವಿತ, ಒಳ್ಳೆಯ ಐಷಾರಾಮಿ ಜೀವಿತವನ್ನು ಬಿಟ್ಟು ನೀನು ಯಾಕೆ ಆ ರೀತಿಯಾಗಿ ಜೀವಿಸ್ತಾ ಇದೆಯಾ ಎಂದವರಿಗೆ ಉತ್ತರಿಸಿದಂಥ ಒಂದೇ ಒಂದು ಮಾತು, ನಾನು ಯೇಸುವನ್ನು ಪ್ರೀತಿಸುತ್ತೇನೆ, ಇವರು ಆ ಯೇಸುವನ್ನು ಅರಿತುಕೊಳ್ಳಬೇಕು, ನಾನು ಬರುವುದಿಲ್ಲ ಎಂದು ಹೇಳಿದರು. ದೇವಜನವೇ, ಇದೊಂದು ಪ್ರಾರಂಭದ ಘಟನೆ, ಸತ್ಯ ಘಟನೆ ಆಗಿದ್ದರೂ ಆಳವಾದಂಥ ಒಂದು ವಿಷಯ ಇದೆ. ಒಂದು ಜವಾಬ್ದಾರಿ, ನಾನೇನೋ ನಂಬಿಟ್ಟಿದ್ದೀನಿ ಅನ್ನುವುದಕ್ಕಿಂತ ನಾನು ಈ ಯೇಸುವನ್ನು ಅರಿತಿದ್ದೇನೆ, ಆದರೆ ಅನೇಕರು ಈ ಯೇಸುವನ್ನು ಅರಿಯಲಿಲ್ಲವಲ್ಲ, ಅವರು ಈ ನಾನು ಪ್ರೀತಿಸುವ ಯೇಸುವನ್ನು ಅವರೂ ಅರಿತುಕೊಳ್ಳಬೇಕು ಎಂಬ ಹಂಬಲ ಅವನಿಗಿತ್ತು. ನಿಮಗೂ ನನಗಿದೆಯಾ? ದೇವಜನವೇ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಬನ್ನಿರಿ. ದೇವರ ವಾಕ್ಯದಲ್ಲಿ ಯೋಹಾನ 21ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅಂತ ಹೇಳುತ್ತಾ ಇದೆ. ದೇವಜನವೇ, ಯೇಸು ಕ್ರಿಸ್ತನು ತನ್ನನ್ನು ಮರೆತು ಹಳೆಯ ಕಸಬಿಗೆ ಹೋದಂಥ ಪೇತ್ರನನ್ನು, ಅವನ ಜೊತೆಗಾರರನ್ನು ಸಂಧಿಸಿ, ಏನಪ್ಪ ಈ ಥರ ಮಾಡಿಬಿಟ್ರಲ್ವಾ, ನಾನು ನಿಮ್ಮನ್ನು ಬೆಳೆಸಿದ್ದು ವ್ಯರ್ಥವಾಗೋಯ್ತಲ್ವಾ, ನೀವೆಂತಹ ಜನರು, ಎಂತಹ ಶಿಷ್ಯರು ಎಂದು ಬೈಯಲಿಲ್ಲ. ಬದಲಾಗಿ ಅವರು ಮಾಡಿದ ತಪ್ಪನ್ನು ಸರಿದಿದ್ದಿ, ಪೇತ್ರ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ಯೇಸು ಸ್ವಾಮಿ ಇವರಿಗಿಂತ ಅಂತ ಯಾಕೆ ಹೇಳಿದರು? ಯಾಕೆ 3 ಸಾರಿ ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು? ನೀನು ಇವರನ್ನು ಮೇಯಿಸು ಎಂದಿದ್ದು ಯಾರನ್ನ? ಈ ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿನ್ನೆ ದಿನದಲ್ಲಿ ನಾನು ಹೇಳಿದ ಹಾಗೆ ಕೊನೆಯವರೆಗೂ ವಿಡಿಯೋ ನೋಡಿದವರು ಐ ಲವ್ ಯು ಜೀಸಸ್ ಅಂತ ಕಮೆಂಟ್ ಮಾಡಿ ಅಂತ ಕೇಳಿದೆ. ನಿಮ್ಮಲ್ಲಿ ಅನೇಕರು ಐ ಲವ್ ಯು ಜೀಸಸ್ ಅಂತ ಕಮೆಂಟ್ ಮಾಡಿದ್ದೀರಿ, ನಿಮಗೆ ಧನ್ಯವಾದಗಳು. ಕೆಲವರು ಕಮೆಂಟ್ ಮಾಡಲಿಕ್ಕಾಗದೇ ಇರುವವರು ಫೋನ್ ಮಾಡಿದ್ರಿ, ವಾಟ್ಸಪ್ ವಾಯ್ಸ್ ಮಾಡಿದ್ರಿ, ಸಂತೋಷ. ಇನ್ನು ಕೆಲವರು ಅದು ಏನು ಅಂತ ಗೊತ್ತಿಲ್ಲ, ಮಧ್ಯದಲ್ಲೇ ವಿಡಿಯೋ ನೋಡೋದನ್ನು ಬಿಟ್ಟು ಹೋಗಿದ್ರಿ. ನಾನು ನಿಮಗಾಗಿ ದುಃಖಿಸುತ್ತೇನೆ. ಯಾಕೆಂದರೆ ಕೆಲವು ವಾಕ್ಯಗಳನ್ನು, ವಿಡಿಯೋಗಳನ್ನು ಮನಸ್ಸು ಕೊಟ್ಟು ಶ್ರದ್ಧೆಯಿಂದ ನಾವು ಕೇಳಬೇಕಲ್ವಾ. ಶ್ರದ್ಧೆಯಿಂದ ಕೇಳಬೇಕು. ಏಕೆಂದರೆ ಪರಮ ತಂದೆಯಾದ ದೇವರು ಯೇಸಪ್ಪ
ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಇದೊಂದು ಜವಾಬ್ದಾರಿ. ನಾನು ಕ್ರೈಸ್ತಳಾಗ್ಬಿಟ್ಟಿದ್ದೀನಿ, ಲೆಂಟ್ ಸೀಸನ್ನಲ್ಲಿದ್ದೀನಿ, ಏನು ಮಾಡೋದು, ಇವಾಗ ಮಾತ್ರ ಚೆನ್ನಾಗಿರೋಣ ಅನ್ನದೇ. ಆ ವ್ಯಕ್ತಿ ಜಾನ್ ಪ್ಯಾಟನ್ ಅನ್ನೋರು ಹೇಳಿದ ಮಾತೇನು ಗೊತ್ತಾ? ಇದು ನನ್ನ ಜವಾಬ್ದಾರಿ, ನಾನು ಮಾಡಬೇಕು ಅಂತ ಹೇಳಲಿಲ್ಲ. ನಾನು ಯೇಸುವನ್ನು ಪ್ರೀತಿಸುತ್ತೇನೆ. ಐ ಲವ್ ಜೀಸಸ್, ಐ ವಾಂಟ್ ದೀಸ್ ಪೀಪಲ್ ಟು ನೋ ಜೀಸಸ್. ನಾನು ಯೇಸುವನ್ನು ಪ್ರೀತಿಸ್ತೇನೆ, ನಾನು ಪ್ರೀತಿಸುವ ಆ ಯೇಸುವನ್ನು ಇವರೂ ತಿಳ್ಕೊಳ್ಬೇಕಲ್ವಾ ಅಂತ ಹೇಳಿ ಹೆಂಡತಿ ಮಗುವನ್ನು ಸ್ವಂತ ಕೈಯಿಂದ ಸಮಾಧಿ ಮಾಡಿದನು. ದೇವಜನವೇ, ಇವತ್ತು ನಿಮ್ಮನ್ನು ನನ್ನನ್ನು ಆ ಮಿಷನರಿಗಳ ಹಾಗೆ ಅಲ್ವಾ ಪ್ರೀತಿಸಿದ್ದು? ಇವತ್ತು ಇನ್ನೂ ಕೆಲವು ಮಿಷನರಿಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ಅವರು ಎಂಥ ತ್ಯಾಗಪೂರ್ವಕವಾದಂಥ ಕಾರ್ಯವನ್ನು ಮಾಡಿದರು. ಯೇಸು ಸ್ವಾಮಿಯನ್ನು ಪೇತ್ರನು 3 ಸಾರಿ 3.5 ವರ್ಷ ಕಾಲ ಜೊತೆಯಲ್ಲಿದ್ದವನು, ಈ ಯೇಸುವ ನನಗೆ ಗೊತ್ತಿಲ್ಲ, ಆತನಿಗೂ ನನಗೂ ಸಂಬಂಧ ಇಲ್ಲ ಅಂದುಬಿಟ್ರು. ಒಂದು ಕಾಲ ಅತಿ ಸಮೀಪವಾಗಿ ಬರ್ತಾ ಇದೆ. ಒಬ್ಬೊಬ್ಬರನ್ನು ನಿಲ್ಲಿಸಿ, ಒಂದೊಂದು ಕುಟುಂಬವನ್ನು ನಿಲ್ಲಿಸಿ ಕೇಳ್ತಾರೆ, ನೀವು ಯೇಸುವನ್ನು ನಂಬಿದ್ದೀರಾ ಅಂತ ಕೇಳ್ತಾರೆ. ಆಗ ನಾವು ಏನಂತ ಉತ್ತರ ಕೊಡುತ್ತೇವೆ? ಇಲ್ಲ, ಸುಮ್ಮನೆ ನಾನು ಹೋಗಿದ್ದೆ, ಹಾಗೇನೇ ಇಲ್ಲ, ಏನೋ ಪ್ರಾರ್ಥನೆ ಮಾಡಬೇಕಂತ ಅನ್ನುವಂಥ ಯೇಸುವನ್ನು, ನಂಬಿಕೆಯನ್ನು ಹಲ್ಲಗಳೆಯುತ್ತೇವಾ? ನಿಮಗೆ ಗೊತ್ತಿರಲಿ, ಇದೇ ಜಾನ್ ಪ್ಯಾಟನ್ ಬಳಿಯಲ್ಲಿ ಸಭೆಯಲ್ಲಿ ತೀರ್ಮಾನ ಮಾಡಿದಾಗ ಒಬ್ಬ ವೃದ್ಧನು ಬಂದು ಒಂದು ಮಾತನ್ನು ಕೇಳುತ್ತಾರೆ. ಏನಪ್ಪ, ಈಗಲೇ ಹೊಸದಾಗಿ ಮದುವೆ ಆಗಿದೆಯಾ, ಐಷಾರಾಮಿ ಜೀವನ ಇದೆ, ಇಂಥದನ್ನು ಬಿಟ್ಟು ಕಾಡಿಗೆ ಹೋಗ್ತೀನಿ ಅಂತೀಯಲ್ವಾ, ನಿನಗೆ ಬುದ್ಧಿ ಇದೆಯಾ ಅಂತ ಕೇಳಿದರು. ಆವಾಗ ಜಾನ್ ಪ್ಯಾಟನ್, ಅಯ್ಯ ಹಿರಿಯರೇ, ನಿಮಗಿಷ್ಟು ವಯಸ್ಸಾಗಿದೆ, ಇನ್ನು ಕೆಲವು ದಿನ ಆದಮೇಲೆ ನೀವು ಮರಣಿಸ್ತೀರ. ನಾನು ಕೂಡ ಕೆಲವು ದಿನ ಆದಮೇಲೆ, ವರ್ಷ ಆದಮೇಲೆ ಮರಣಿಸ್ತೀನಿ. ನಾನು ಮರಣಿಸಿದಾಗ ನನ್ನ ದೇಹವನ್ನು, ನಿಮ್ಮ ದೇಹವನ್ನು ಹೇಗೆ ಹುಳುಗಳು ತಿಂದು, ಇಲ್ಲವೇ ಸುಡಲ್ಪಟ್ಟು, ಇಲ್ಲವೇ ಏನೋ ಆಗಿ ಮಣ್ಣಿಗೆ ಸೇರುತ್ತದೋ ಹಾಗೇ ನಾನು ಸೇರ್ತೇನೆ. ಅಷ್ಟರೊಳಗೆ ನನ್ನನ್ನು ಪ್ರೀತಿಸಿದಂಥ ಆ ಯೇಸುವನ್ನು ನಾನು ಪ್ರೀತಿಸಿದ್ದೇನೆ ಎಂದು ತಿಳಿಬೇಕಲ್ವಾ? ಸಾಯುವುದು ಹೇಗೂ ಸಾಯ್ತೀವಿ, ಹೇಗೆ ಸತ್ಯವು ಎನ್ನುವುದು ಮುಖ್ಯ ಎಂದು ಹೇಳಿದರು. ಇವತ್ತು ನಾನು ಈ ಮಾತುಗಳನ್ನು ಹೇಳುತ್ತಿದ್ದೀನೆಂದು ಬೇಸರ ಮಾಡಿಕೊಳ್ಳಬೇಡ್ರಿ. ಯಾಕೆಂದರೆ ಹೇಗೆ ನಾವು ಜೀವಿಸಿದೆವು ಎನ್ನುವುದು ಬಹಳ ಮುಖ್ಯ. ಎಲ್ಲರೂ ಜೀವಿಸ್ತಾರೆ, ಜೀವಿಸಿ ಏನು ಸಾಧಿಸಿದೆವು, ಕರ್ತನಿಗಾಗಿ ಏನು ಮಾಡಿದೆವು ಅನ್ನುವುದು ಬಹಳ ಮುಖ್ಯವಾದಂಥ ಕಾರ್ಯವಲ್ಲವ. ಯೇಸು ಸ್ವಾಮಿ ಪೇತ್ರನನ್ನು ಕೇಳಿದ ಒಂದು ಪ್ರಶ್ನೆ ಏನು ಗೊತ್ತಾ? ಜೀವಿತವನ್ನು ಮಾರ್ಪಡಿಸುವ ಕ್ವಶನ್, ಜೀವಿತವನ್ನೇ ಬದಲಾಯಿಸುವಂಥ ಪ್ರಶ್ನೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡುತ್ತಾ ಇದ್ದೀವಿ. ನಿಮ್ಮನ್ನು ನನ್ನನ್ನು ಇದೇ ರೀತಿಯಾಗಿ ಒಂದು ಪ್ರಶ್ನೆ ಯೇಸು ಸ್ವಾಮಿ ಕೇಳುವುದಾದರೆ ನಮ್ಮ ಉತ್ತರ ಏನಾಗಿರುತ್ತದೆ ಎಂಬುದನ್ನು ನೀವು ನಾನು ತಿಳಿದುಕೊಳ್ಳಬೇಕು. ದೇವಜನವೇ, ಜೀವನವನ್ನು ಬದಲಾಯಿಸುವ ಪ್ರಶ್ನೆ, ದ ಕ್ವಶನ್ ದಟ್ ಚೇಂಜಸ್ ಲೈಫ್, ದ ಕ್ವಶನ್ ದಟ್ ಚೇಂಜಸ್ ಲೈಫ್ ಅನ್ನುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿ ಕೇಳಿದ ಪ್ರಶ್ನೆ, ಸೀಮೋನನಿಗೆ ಕೇಳಿದ ಆ 3 ವಿಷಯಗಳ ಸೀಮೋನನ ಜೀವಿತವನ್ನೇ ಬದಲಾಯಿಸಿತು. ಸೀಮೋನನು ಅಂದರೆ ಪೇತ್ರನು, ಅವನು ಹೇಳಿದ, ನಾನು ಸಾಯುವುದಕ್ಕೆ ಸಂಕೋಚ ಪಡುವುದಿಲ್ಲ, ಭಯ ಪಡುವುದಿಲ್ಲ. ಆದರೆ ನನ್ನನ್ನು ನೀವು ಶಿಲುಬೆಗೆ ಹಾಕ್ತಾ ಇದ್ದೀರಾ, ಆದರೆ ಯೇಸುವಿನಂತೆ ನನಗೆ ಶಿಲುಬೆಗೆ ಹಾಕಬೇಡ್ರಿ, ಆ ಯೋಗ್ಯತೆ ನನಗಿಲ್ಲ, ನನ್ನನ್ನು ಶಿಲುಬೆಗೆ ಧಾರಾಳವಾಗಿ ಹಾಕಿರಿ, ಆದರೆ ನನ್ನನ್ನು ತಲೆ ಕೆಳಗೆ ಹಾಕಿರಿ ಅಂತ ಹೇಳಿದ್ರು. ಅಪ್ಸೈಡ್ ಡೌನ್ ಕ್ರೂಸಿಫೈ ಮೀ, ಐ ಆಮ್ ಹ್ಯಾಪಿ, ಕ್ರೂಸಿಫೈ ಮೀ ಅಪ್ಸೈಡ್ ಡೌನ್. ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಸಾಯಿಸ್ಬೇಡ್ರಿ, ಶಿಲುಬೆಗೆ ಹಾಕ್ಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನನ್ನು ತಲೆಗೆಳಗಾಗಿ ಶಿಲುಬೆಗೆ ಹಾಕಿರಿ ಅಂದರು. ನನ್ನ ಪ್ರಿಯ ದೇವಜನವೇ, ಇವತ್ತು ಯೇಸು ಸ್ವಾಮಿ ನನ್ನನ್ನು ನಿಮ್ಮನ್ನು ಪ್ರೀತಿಸಿದ್ದಾರೆ. ಆ ಶಿಷ್ಯರು, ಮಿಷನರಿಗಳು ಏನೆಲ್ಲ ಕರ್ತನಿಗಾಗಿ ಮಾಡಿದ್ದಾರೆ, ನಾವು ಕರ್ತನಿಗೆ ಏನು ಮಾಡಿದ್ದೇವೆ? ನಾವೇನು ಮಾಡಿದ್ದೇವೆ? ದೇವಜನವೇ, ನಾವು ನೋಡುತ್ತಾ ಇದ್ದೇವೆ, ಹಡ್ಸನ್ ಟೈಲರ್ ಅನ್ನುವಂಥವರು ಒಬ್ಬರು ಚೈನಾ ದೇಶಕ್ಕೆ ಒಬ್ಬ ಮಿಷನರಿಯಾಗಿ ಹೋದವರು. ಅವನನ್ನು ಇದೇ ರೀತಿಯಾಗಿ ಕೇಳಿದರು, ಏನಪ್ಪ
ಇಂಗ್ಲೆಂಡ್ ದೇಶದಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಆಸ್ತಿ ಐಶ್ವರ್ಯ ಇದ್ದುಕೊಂಡು ಯಾವುದೋ ಚೈನಾ ದೇಶಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನಗೇನಾದರೂ ಬುದ್ಧಿ ಇದೆಯಾ ಅಂತ ಕೇಳಿದರು. ಅದಕ್ಕೆ ಎಡ್ಸನ್ ಟೈಲರ್, ನಾನು ಚೈನಾ ದೇಶಕ್ಕೆ ಹೋಗುವ ಕಾರಣ ಏನು ಗೊತ್ತಾ, ನಾನು ಯೇಸುವನ್ನು ಪ್ರೀತಿಸ್ತೇನೆ. ಹೇಳಿದ ಮಾತು, ನಾನು ಯೇಸುವನ್ನು ಪ್ರೀತಿಸ್ತೇನೆ, ಅದಕ್ಕೆ ನಾನು ಆ ಜನರನ್ನು ಪ್ರೀತಿಸಿ ನಾನು ಅಲ್ಲಿಗೆ ಹೋಗುತ್ತೇನೆ. ದೇವರಿಗೆ ಸ್ತೋತ್ರ. ಇವರು ಹೇಳಿದಂಥ ಮಾತುಗಳು ನಿಜವಾಗಿಯೂ ಯೇಸು ಸ್ವಾಮಿ ಇವತ್ತು ನಮ್ಮನ್ನು ಕೇಳಿದ್ರೆ, ಏನಾದರೂ ಕೇಳಿದ್ರೆ ನಾವು ಏನು ಮಾಡಲಿಕ್ಕೆ ಇಷ್ಟಪಡ್ತೇವೆ. ಒಂದು ಮಾತು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಇಲ್ಲವೇ ಇವುಗಳಿಗಿಂತ, ಅಲ್ಲಿ ಇಂಗ್ಲೀಷಲ್ಲಿ ನಾವು ನೋಡ್ತಾ ಇದ್ದೇವೆ, ಡು ಯು ಲವ್ ಮೀ ಮೋರ್ ದೆನ್ ದೀಸ್ ಅಂತ ಕೇಳ್ತಾ ಇದೆ. ಇವರಿಗಿಂತ ಅಲ್ಲ, ಇವುಗಳಿಗಿಂತ, ಇವರಲ್ಲ, ಇವರಿಗಿಂತ, ಇವುಗಳಿಗಿಂತ. ಇವತ್ತೊಂದು ವೇಳೆ ನಿಮ್ಮನ್ನು ನನ್ನನ್ನು ಯೇಸು ಸ್ವಾಮಿ ಆ ಒಂದು ಕ್ವಶನ್ ಕೇಳಿದ್ರೆ, ನಮ್ಮನ್ನು ದ್ವೇಷ ಇಟ್ಟುಕೊಂಡು ಯೇಸು ಸ್ವಾಮಿಯ ಮಾತನ್ನು ಕೇಳೋದಿಲ್ಲ, ಬದಲಾಗಿ ನಾವು ಯಾರನ್ನು ಪ್ರೀತಿಸ್ತಾ ಇದ್ದೇವೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 22ನೇ ಅಧ್ಯಾಯದ 37ನೇ ವಾಕ್ಯದಲ್ಲಿ, ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ದೇವರಿಗೆ ನಾವು ಕೊಡುವುದು ಮಾತ್ರ ಮುಖ್ಯ ಅಲ್ಲ, ನಮ್ಮನ್ನೇ ಕೊಡುವುದು ಮುಖ್ಯ. ದೇವಜನವೇ, ಕೊಡುವುದು ಮುಖ್ಯ ಅಲ್ಲ, ಪೂರ್ಣವಾಗಿ ನಮ್ಮನ್ನೇ ಕೊಡುವುದು. ನಮ್ಮ ಮನೆಯಲ್ಲಿ ಒಂದು ಕೋಣೆಯನ್ನು ಕೊಡುತ್ತೇನೆ, ನನ್ನ ಜೀವಿತದಲ್ಲಿ ಒಂದು ಭಾಗವನ್ನು ಕೊಡುತ್ತೇನೆ, ನನ್ನ ಆದಾಯದಲ್ಲಿ ಒಂದು ಸ್ವಲ್ಪ ಕೊಡುತ್ತೇನೆ ಅನ್ನುವುದಲ್ಲ. ಅಪ್ಪ, ನನ್ನದೆಲ್ಲವೂ ನಿನ್ನದೇನಯ್ಯ, ನಾನೇ ನಿನ್ನವಳು, ನಾನೇ ನಿನ್ನವನಯ್ಯ, ನನ್ನದೆಲ್ಲವೂ ನಿನ್ನದೇ ಅಯ್ಯ ಅನ್ನುತ್ತೇವಾ? ಇಲ್ಲವೇ ದೇವರು ಕೇಳಿದಾಗ ಒಂದು ಭಾಗ ತಗೊಳ್ಳಿ ಸ್ವಾಮಿ ಅನ್ನುತ್ತೇವಾ? ನಮ್ಮಲ್ಲಿ ಅನೇಕರು ಇನ್ನೂ ಬಹಳ ಸ್ವಾರ್ಥಿಗಳಾಗಿದ್ದೇವೆ, ಇನ್ನೂ ನಾವು ಬಹಳ ಸ್ವಾರ್ಥಿಗಳಾಗಿದ್ದೇವೆ. ಪೂರ್ಣತೆ ಬರ್ತಾ ಇಲ್ಲ. ಈ ಸೀಸನಲ್ಲಿ ಮಾತ್ರ ಅಲ್ಲ ದೇವ ಮಕ್ಕಳೇ, ಎಲ್ಲ ಸಾರಿ ದೇವರಿಗೆ ಹೇಳಬೇಕಪ್ಪ, ನಾನಂತೂ ನಿನ್ನವಳು, ನಿನ್ನವನು, ಪೂರ್ಣವಾಗಿ ನನ್ನನ್ನೇ ನಿನಗೆ ಕೊಡುತ್ತೇನೆ ಎಂದು ಹೇಳುವಂಥವರಾಗಿರಬೇಕು. ಹೌದಲ್ವಾ? ಅನೇಕ ಮಿಷನರಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ನಮ್ಮ ಕೈಯಲ್ಲಿ ಇವತ್ತು ಬೈಬಲ್ ಇದೆ ಅಂದರೆ, ನಮ್ಮ ಊರಲ್ಲಿ ಸ್ವಾರ್ಥ ಇದೆ ಅಂದರೆ, ಎಷ್ಟೋ ಜನರ ತ್ಯಾಗವಾದ ಕೊಡುವಿಕೆ, ಸಮಯ, ಅವರ ಹಣ ಆಸ್ತಿ ಐಶ್ವರ್ಯಗಳು, ಅವರ ಪ್ರಾಣಗಳು, ಅವರ ಕುಟುಂಬದ ತ್ಯಾಗಗಳು, ಅದರ ನಿಮಿತ್ತವಾಗಿ ಇವತ್ತು ನಾವು ಆರಾಮಾಗಿ ಚರ್ಚಿಗೆ ಹೋಗ್ತಾ ಇದ್ದೀವಿ, ಆರಾಮಾಗಿ ಬೈಬಲನ್ನು ತೆಗೆದು ಓದ್ತಾ ಇದ್ದೀವಿ. ಇವತ್ತು ನಾನು ನೀವು ದೇವರ ವಾಕ್ಯವನ್ನು ಕೇಳುತ್ತಿದ್ದೇವೆಂದರೆ ಹಳೆಯ ದೇವಜನರ ಬಹಳ ತ್ಯಾಗ. ದೇವ ಮಕ್ಕಳೇ, ನೀವು ಯೇಸುವಿನ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ? ಪೇತ್ರನ ಹಾಗೆ ನೀವು ನಾನು 3 ಸಾರಿ ಯೇಸು ನನಗೆ ಯಾರೂ ಗೊತ್ತಿಲ್ಲ ಅಂದುಬಿಡುತ್ತೇವ. ಆದರೂ ದೇವರಿಗೆ ಅವಿಧೇಯರಾಗಿ ನಡೆದರೂ, ಪಾಪ ಮಾಡಿದರೂ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ದೇವರು ನಮ್ಮನ್ನು ಪ್ರೀತಿಸ್ತಾರೆ. ನಿನ್ನೆ ವಾಕ್ಯದಲ್ಲಿ ಹೇಳಿದ್ನಲ್ವಾ, ನಾವು ಎಂಥವರಾದರೂ ಕೂಡ ದೇವರು ಪ್ರೀತಿ ಮಾಡುತ್ತಾ ಇದ್ದಾರೆ ನಿಮ್ಮನ್ನು, ನನ್ನನ್ನು. 2 ಕೊರಿಂಥ ಪತ್ರಿಕೆಯಲ್ಲಿ ಅದರ 5ನೇ ಅಧ್ಯಾಯ 14ರಲ್ಲಿ ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ಅನೇಕರು ಈ ದಿನಗಳಲ್ಲಿ ನಾನು ಕ್ರಮ ತಪ್ಪದೆ ಚರ್ಚಿಗೆ ಹೋಗ್ತಾ ಇದ್ದೀನಿ, ನಾನು ನನ್ನ ವಿಡಿಯೋಸು, ನನ್ನ ಹಾಡುಗಳು ಟ್ರೆಂಡಿಂಗ್ ಆಗ್ತಾ ಇದ್ದಾವೆ, ಎಲ್ಲೋದರೂ ಅಬ್ಬಾ ನೀವೆಂಥ ಒಳ್ಳೆ ಹಾಡುಗಾರರು ಪಾಸ್ಟ್ರೆ, ನೀವು ಎಂಥ ಒಳ್ಳೆ ಪ್ರಸಂಗಿಕರು ಪಾಸ್ಟ್ರೆ, ನಿಮ್ಮನ್ನು ನೀವು ಎಷ್ಟು ಫೇಮಸ್ ಪಾಸ್ಟ್ರೆ ಅಂತ ಹೇಳುವಾಗ ಎಸ್ ರೈಟ್, ಹೌದು ಅನ್ನೋದಾ? ಆ ರೀತಿಯಾಗಿ ನೀವು ಎಷ್ಟು ಭಕ್ತಿವಂತರು, ನಿಮ್ಮ ಸೇವೆ ಎಷ್ಟು ಘನವಾದದ್ದು ಅಂತ ಹೇಳುವಾಗ ಒಂದು ವೇಳೆ ದೇವರು ನಮ್ಮನ್ನು ಕೇಳುವುದು, ಎಷ್ಟು ಹಾಡು ಟ್ರೆಂಡಿಂಗ್ ಆಡ್ದಪ್ಪ, ಎಷ್ಟು ಮೆಸೇಜ್ಗಳು ದೊಡ್ಡವು ಮಾಡ್ದಪ್ಪ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರಪ್ಪ, ಎಷ್ಟು ಆದಾಯ ಮಾಡ್ದಪ್ಪ ಅಂತ ಕೇಳಲ್ಲ. ದೇವರು ಕೇಳುವಂಥದ್ದು
ನಿಮ್ಮ ಸಾಧನೆ ನನ್ನ ಸಾಧನೆ ಅಲ್ಲ ನಮ್ಮನ್ನು ಕೇಳೋದು. ಮಗಳೇ, ಡು ಯು ಲವ್ ಮೀ? ಪೇತ್ರನನ್ನು ಕೇಳಿದ ಹಾಗೆ, ಪೇತ್ರನೇ ನೀನನ್ನು ಪ್ರೀತಿಸ್ತೀಯಾ? ನಾವು ಹೇಳ್ತೀವಿ, ಎಸ್ ಜೀಸಸ್, ಐ ಲವ್ ಯು ಜೀಸಸ್ ಅಂತೀವಿ. ಆದರೆ ಜೀಸಸ್ ಕೇಳ್ತಾರೆ, ರಿಯಲಿ ಡು ಯು ಲವ್ ಮೀ? ನಿಜವಾಗಿಯೂ ನನ್ನನ್ನು ಪ್ರೀತಿಸ್ತೀಯಾ? ಆಗ ಎರಡನೇ ಸಾರಿಗೆ ಇದೇನು ಮತ್ತೆ ಕ್ವಶನ್ ಕೇಳ್ತಾ ಇದ್ದಾರಲ್ವಾ? ಒಂದೇ ಪ್ರಶ್ನೆಯನ್ನು ಪದೇ ಪದೇ ಕೇಳಿದ್ರೆ ಡೌಟ್ ಬರುತ್ತಲ್ವಾ? ಮೂರನೇ ಸಾರಿ, ಪೀಟರ್ ನನ್ನನ್ನು ಪ್ರೀತಿಸ್ತೀಯಾ ಅಂದರು. ಆಗ ಪೇತ್ರನು ತಣ್ಣಗಾಗೋದ. ದೇವಜನವೇ, ಇವತ್ತು ಸ್ವಾಮಿ ನಿಮ್ಮನ್ನು ನನ್ನನ್ನು ಪದೇ ಪದೇ ಕೇಳುವ ಉದ್ದೇಶ ಏನು ಗೊತ್ತಾ? ಬೇರೆಯದಕ್ಕಿಂತ, ಬೇರೆಯವರಿಗಿಂತ, ಲೋಕಕ್ಕಿಂತ, ನೀನಿಷ್ಟಪಡುವುಗಳಿಗಿಂತ ಪೂರ್ಣ ಪ್ರೀತಿಯನ್ನು ಎದುರು ನೋಡುತ್ತಾ ಇದ್ದಾರೆ. ಪೂರ್ಣ ಪ್ರೀತಿಯನ್ನು ಇವನ ಮತ್ತಾಯ 6:33 ಹೇಳಿದ ಹಾಗೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ಈ ವಾಕ್ಯ ಹೇಳುತ್ತಾ ಇದೆ ಏನಂತ ಹೇಳಿದರೆ, ಕ್ರಿಸ್ತನ ಪ್ರೀತಿಯು ನಮ್ಮನ್ನು ಒತ್ತಾಯ ಮಾಡುತ್ತದೆ. ಅಂದರೆ ನಮಗೆ ಯಾರ ಮೇಲಾದರೂ ಪ್ರೀತಿ ಇದ್ದರೆ, ಏನಪ್ಪ ಯಾರೋ ಅವರು ನನಗೆ ಕಾಲೇ ಮಾಡಲಿಲ್ಲ, ಅವರು ನಮ್ಮನ್ನು ಮರ್ತೋದ್ರೇನೋ, ನಮ್ಮನ್ನು ಪ್ರೀತಿಸಲ್ವೇನೋ ಅಂತ ಅನ್ನಿಸ್ತದಲ್ವ? ಹೌದಲ್ವ ದೇವಜನವೇ? ಅದೇ ಅವರು ನೋಡಿ, ನಾವು ನಮ್ಮನ್ನು ಬೇರೆಯವರು ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳಿದರೆ ಎಷ್ಟು ಖುಷಿ ಆಗ್ತದಲ್ವ? ನಾವು ಹೇಳುವುದಕ್ಕಿಂತ ಅವರು ನಮಗೆ ಹೇಳಿದ್ರೆ ಒಂದು ಹೆಮ್ಮೆ, ಬಾ ನನ್ನನ್ನು ಅವರು ಇಷ್ಟಪಡ್ತಾ ಇದ್ದಾರೆ. ದೇವಜನವೇ, ನಿಮ್ಮನ್ನು ನನ್ನನ್ನು ಯೇಸು ಸ್ವಾಮಿ ಪ್ರೀತಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಡ್ಸನ್ ಟೈಲರ್ ಅನ್ನುವಂಥವರು ಒಂದು ಮಾತು ಹೇಳುತ್ತಾರೆ, ಕ್ರೈಸ್ಟ್ ಈಸ್ ಈದರ್ ಲಾರ್ಡ್ ಫಾರ್ ಆಲ್ ಆರ್ ಈಸ್ ನಾಟ್ ಲಾರ್ಡ್ ಅಟ್ ಆಲ್ ಅಂತೇಳಿ. ಕ್ರಿಸ್ತನು ಎಲ್ಲರಿಗೆ ಪ್ರಭುವು, ಇಲ್ಲವೇ ಆತನು ಯಾರಿಗೂ ಪ್ರಭುವೇ ಅಲ್ಲ. ಇವತ್ತು ಆತನು ಸರ್ವರಿಗೂ ಪ್ರಭುವೇ. ಸಮಸ್ತ ದೇಶಗಳಲ್ಲಿ ಯೇಸುವನ್ನು ಪ್ರೀತಿ ಮಾಡ್ತಾ ಇದ್ದರೂ ಕೂಡ, ಎಲ್ಲೋ ಹಳ್ಳಿಯಲ್ಲಿ, ಎಲ್ಲೋ ವಯಸ್ಸಾಗಿರುವ ಒಂದು ಸ್ತ್ರೀ ಎಂದು ಅಲ್ಲಗಳಿದಿರುವ ಕುಟುಂಬದಲ್ಲಿ ನಿನಗೆ ಪ್ರಾಮುಖ್ಯತೆಯೇ ಇಲ್ಲದೆ ಇರುವಂಥ ನಿನಗೆ ಈ ವಾಕ್ಯ ಮುಟ್ಟಿ ಏಸಪ್ಪ ನಿನ್ನತ್ರ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ, ಪದೇ ಪದೇ ನಿನಗೇ ಈ ಸಂದೇಶ ಮುಟ್ತಾ ಇದೆಯಂದರೆ ಕಾರಣ ಏನು ಗೊತ್ತಾ? ಆತನು ನಿಮ್ಮನ್ನು ಪ್ರೀತಿಸ್ತಾನೆ. ಆತನು ನಿಮ್ಮ ಬಳಿಯಲ್ಲಿ ಒಂದು ಜೀವನ ಬದಲಾಗುವ ಪ್ರಶ್ನೆ ಕೇಳುತ್ತಾನೆ. ನನ್ನ ಮಗಳೇ, ನಿಮ್ಮ ಹೆಸರು ಹೇಳಿ ಕೂಗಿ ಕೇಳುತ್ತಾನೆ, ನನ್ನನ್ನು ಪ್ರೀತಿಸ್ತೀಯಾ ಅಂತ ಕೇಳ್ತಾರೆ. ಈ ಪ್ರೀತಿಯ ಪ್ರಶ್ನೆ ಬಹಳ ವೇದನೆಯಿಂದಲೂ, ಬಹಳ ಆಳವಾದ ಪ್ರೀತಿಯಿಂದಲೂ, ಒಂದು ಮುಂದಿನ ಅವನ ಜೀವಿತವನ್ನು ಬದಲಾಯಿಸುವುದಾಗಿಯೂ ಇರುವಂಥ ಒಂದು ಪ್ರಶ್ನೆಯಾಗಿದೆ. ನಿಮ್ಮ ನನ್ನ ಜೀವಿತವನ್ನು ಬದಲಾಯಿಸುವ ಪ್ರಶ್ನೆ, ಡು ಯು ಲವ್ ಮೀ ಅನ್ನುವ ಪ್ರಶ್ನೆ. ದೇವರಿಗೆ ಸ್ತೋತ್ರ. ಹಡ್ಸನ್ ಟೈಲರ್ ಹೇಳಿದ ಹಾಗೆ ನಾವು ಕೂಡ, ಆತನು ನನಗೆ ಪ್ರಭು, ಆತನು ಹೇಳಿದ ಹಾಗೆ ನಾನು ನಡ್ಕೊಳ್ಳುತ್ತೇನೆ. ಯಾಕೆ ಇವುಗಳಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯಾ ಅಂತ ಕೇಳಿದರು? ಒಂದು ವೇಳೆ ಅದರ ಉದ್ದೇಶ ಒಂದು, ಆತನು ಉಪಯೋಗಿಸುತ್ತಿರುವಂಥ ಮೀನಿಡುವ ಬಲೆ. ಒಂದು ಸಾರಿ ಬಲೆ ಬಿಟ್ಟವನು ಮತ್ತೆ ಬಲೆಯನ್ನು ಹಿಡಿದನು. ಹಳೆಯ ಕಸುಬು. ಅನೇಕ ಸಾರಿ ನನಗೆ ಅನಿಸಿದ ಕಾರ್ಯ, ಅಯ್ಯೋ ಸೇವೆಗೆ ಬಂದಿದ್ದೇವೆ, ಇಷ್ಟೂ ಜನ ನಮಗೆ ಗೊತ್ತು, ಆದರೆ ನಾವು ಕೆಲವು ಸಾರಿ ಪಾಕೆಟನ್ನು, ಮೊಬೈಲನ್ನು ಚೆಕ್ ಮಾಡಿ ನೋಡಬೇಕಾಗುತ್ತೆ ಹಣ ಇದೆಯಾ ಅಂತ. ಆವಾಗ ಪ್ರಾರಂಭದಲ್ಲಿ ಅನಿಸ್ತಾ ಇತ್ತು, ಓ ಇಷ್ಟು ಜನ ಇಷ್ಟು ಸೇವೆ ಮಾಡಿದ್ರು ನಾವು ಯಾರ ಹತ್ರ ಏನು ಕೇಳಲ್ವಲ್ಲ, ಓ ಏನೂ ಇಲ್ಲ ನಮ್ಮ ಹತ್ರ, ಮತ್ತು ಬೇರೆ ಏನಾದರೂ ಡ್ಯೂಟಿಗೆ ಹೋಗೋಣ, ಮತ್ತೆ ಕೆಲಸಕ್ಕೆ ಹೋಗೋಣ ಅನಿಸಿದ್ದುಂಟು. ಹೋಗೋಣ, ಯಾಕೆಂದರೆ ಇದು ಸಾಕಾಗ್ತಾ ಇಲ್ಲ ಇದು ಮಾಡ್ತಾ ಇರೋದು, ಯಾಕೆಂದರೆ ನಾವು ಸೇವೆಯಲ್ಲಿದ್ದೀವಿ ಅನ್ನಿಸ್ತಾ ಇತ್ತು. ಆದರೆ ಮತ್ತೆ ಅದೇ ಬಲೆಗಳು, ಮತ್ತೆ ಅದೇ ಕೆಲಸಕ್ಕೆ ನಾನು ಹೋದರೆ ಈ ಸೇವೆಯನ್ನು ಯಾರು ಮಾಡ್ತಾರೆ? ನಾನು ಯಾರೊಟ್ಟಿಗೆ ಮಾತಾಡೋಕ್ಕಾಗುತ್ತೆ? ವಾಕ್ಯ ರೆಡಿ ಮಾಡೋಕ್ಕಾಗುತ್ತಾ? ಸೇವೆ ಮಾಡೋಕ್ಕಾಗುತ್ತಾ? ಆಗ್ತಾ ಇರಲಿಲ್ಲ. ಅದು ಪೇತ್ರನು ಹಾಗೆ, ನನಗನಿಸಿದ ಹಾಗೆ ಅವನಿಗೂ ಅನಿಸಿ ಹಳೆಯ ಬಲೆಗಳನ್ನೇ ತೆಗೆದುಕೊಂಡ್ಬಿಟ್ಟ. ಮತ್ತೆ ಅವನು ಹಡಗನ್ನು ರೆಡಿ ಮಾಡ್ಕೊಂಡ್ಬಿಟ್ಟ.
ಮತ್ತೆ ಅವನು ಜೊತೆಗಾರರನ್ನ ರೆಡಿ ಮಾಡ್ಕೊಂಡ್ಬಿಟ್ಟ. ಹೀಗೆ ದೇವರು ಕೇಳ್ತಾನೆ, ಈ ಬಲೆಗಳನ್ನು, ಈ ದೋಣಿಯನ್ನು, ಈ ಜನರನ್ನು ಬಿಡ್ತೀಯಾ? ಈ ಸಾರಿ ಪೂರ್ಣವಾಗಿ ಬಿಟ್ಬಿಡ್ಬೇಕು. ಕೆಲವು ಸಾರಿ ನಮ್ಮಲ್ಲಿ ಕೆಲವು ಪಾಪದ ಕೃತ್ಯಗಳನ್ನು ನಾವು ಮಾಡ್ತಾ ಇರ್ತೇವೆ. ಆ ಪಾಪದ ಕೃತ್ಯಗಳು ಮತ್ತೆ ಮತ್ತೆ ಹೋದಾಗ ದೇವರು ಹೇಳ್ತಾನೆ, ಈ ಸಾರಿ ಆದರೂ ಪೂರ್ಣವಾಗಿ ಬಿಟ್ಬಿಡ್ತೀಯಾ ಮಗಳೇ, ಪೂರ್ಣವಾಗಿ ನನ್ನ ಕಡೆಗೆ ತಿರುಗಿಕೊಳ್ತೀಯಾ ಅಂತ ಕೇಳುವುದು ಅದರ ಉದ್ದೇಶವಾಗಿದೆ. ಹಾಲೆಲೂಯ, ಕರ್ತನಿಗೆ ಸ್ತೋತ್ರ. ಏಸಪ್ಪ ಕೇಳುವುದು ಮೊದಲ ಸ್ಥಾನ ನನಗೆ ಕೊಡ್ತೀಯಾ ಅಂತ ಕೇಳುವುದು. ಲೂಕನು ಬರೆದ ಸುವಾರ್ತೆ 14:26 ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನೂ ತನ್ನ ಪ್ರಾಣವನ್ನೂ ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಹಾಗೆ ಮಾಡುವುದಂದರೆ ವಿರೋಧ ಮಾಡುವುದಲ್ಲ, ಆ ಪ್ರಾಮುಖ್ಯತೆಯನ್ನು ಕೊಡುವುದು. ಇನ್ನೂ ಕೆಲವರು ನಮ್ಮಲ್ಲಿ ಆ ಹಣಕ್ಕೂ, ಆ ಕೆಲಸಕ್ಕೂ, ಆ ಸೋಷಲ್ ಮೀಡಿಯಾಗೂ, ಐಷಾರಾಮಿ ಜೀವಿತಕ್ಕೂ ತಮ್ಮನ್ನು ಒಪ್ಪಿಸಿಕೊಡುವಾಗ ಯೇಸು ಸ್ವಾಮಿ ಕೇಳುತ್ತಾ ಇದೆ, ಅವುಗಳಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಏಸಪ್ಪ ಕೇಳ್ತಾ ಇದ್ದಾರೆ. ಕರ್ತನಿಗೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ. ಯೇಸು ಸ್ವಾಮಿ ಹೇಳಿದ ಮಾತುಗಳು ಬರೀ ಮಾತುಗಳಲ್ಲಿ ಅಲ್ಲ, ಕ್ರಿಯೆಗಳಲ್ಲಿ ತೋರಿಸಬೇಕಂತ ಆಶಿಸ್ತಾ ಇದ್ದಾನೆ. ನಾವೆಲ್ಲರೂ ಹೌದು ಸ್ವಾಮಿ ನನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳುವುದು ಸುಲಭ, ಆದರೆ ಕ್ರಿಯೆಯಲ್ಲಿ ತೋರಿಸುವುದು ಬಹಳ ಮುಖ್ಯ. ಬಿಟ್ಟು ಬಿಡುವುದು ಬಹಳ ಮುಖ್ಯ. ಬಿಟ್ಟು ಬಿಡಬೇಕು. ಯಾಕೆಂದರೆ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಇವತ್ತು ನಾನು ಪ್ರಸಂಗಿಸಬಹುದು, ಕ್ರಿಯೆಗಳಲ್ಲಿ ನಾನು ಮಾಡಲಿಲ್ಲವಾದರೆ ಏನೂ ಪ್ರಯೋಜನ ಇಲ್ಲ. ಅನೇಕರು ನಮ್ಮನ್ನು ಸೇವಕರು, ಸಂಸ್ಥೆಗಳೇನು ಅಂದ್ಕೊಂಡಿದ್ದಾರೆ, ಇವರು ಬರೀ ಯೂಟ್ಯೂಬರ್ ಅಂದ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ನಾವು 3 ಸಭೆಗಳನ್ನು ನಡೆಸುತ್ತೇವೆ, 24 ತಾಸು ಪ್ರಾರ್ಥನೆಗಳನ್ನು ನಡೆಸುತ್ತೇವೆ, ಫೋನ್ ಕಾಲ್ಸ್ಗಳನ್ನು ಅಟೆಂಡ್ ಮಾಡುತ್ತೇವೆ, ಕುಟುಂಬವನ್ನು ನಿರ್ವಹಣೆ ಮಾಡಿಕೊಳ್ಳುತ್ತೇವೆ, ವಿಸಿಟಿಂಗ್ಗಳು ಮಾಡ್ತೇವೆ. ಆದರೆ ಅನೇಕರು ಏನಂದ್ಕೊಳ್ತಾರೆ, ಇವರು ಯೂಟ್ಯೂಬ್ ಪಾಸ್ಟ್ರು ಅಂತ ಅಂದುಕೊಳ್ತಾರೆ. ನನಗೆ ಅದು ಸಂತೋಷನೇ, ಅವರು ಏನಾದರೂ ಅಂದುಕೊಳ್ಳಲಿ. ಆದರೆ ದೇವರು ನಮಗೆ ನಿದ್ದೆ ಮಾಡಿ, ಸ್ವಲ್ಪ ನಿದ್ದೆ ಮಾಡುವುದಕ್ಕೂ ಕೂಡ ಅವಕಾಶವಿಲ್ಲದಷ್ಟು ಸೇವೆಯನ್ನು ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೇವೆ. ಇವತ್ತು ಕರ್ತನಿಗೆ ನೀವೆಷ್ಟು ಸಮಯ ಕೊಡ್ತಾ ಇದ್ದೀರಾ? ನೀವು ದೇವರಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ? ಕೆಲವು ಸಾರಿ ಬರೀ ಬಾಯಿ ಮಾತಲ್ಲಿ ಅನೇಕ ಸೇವಕರು ನನ್ನ ಹಾಗೆ ಅನೇಕರು ಹೊಗಳ್ಕೊಳ್ತಾರೆ ಅಲ್ವಾ. ನಾವು ಗೊತ್ತಾ, ನಾವು ಏನೇನು ಮಾಡ್ತಾ ಇದ್ದೀವಿ ಗೊತ್ತಾ ಅಂಥೇಳಿ ಆ ಎಲ್ಲ ವಿಡಿಯೋಗಳು ಹಾಕಿ ತೋರಿಸ್ತಾರೆ. ನೋಡಿ, ಇದು ಮಾಡ್ತಾ ಇದ್ದೀವಿ, ಇದು ಮಾಡ್ತಾ ಇದ್ದೀವಿ, ಅದು ಮಾಡ್ತಾ ಇದ್ದೀವಿ ಅಂತ. ನಮಗೆ ಬೇಕಾಗಿರೋದು ಕರ್ತನು ನಮ್ಮನ್ನು ನೋಡಬೇಕು. ಯಥಾರ್ಥತೆ ಬಹಳ ಮುಖ್ಯ. ಅದಕ್ಕೆ ವಾಕ್ಯದಲ್ಲಿ ಮೊದಲ ಯೋಹಾನ 3:18 ಪ್ರಿಯರಾದ ದೇವರ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು, ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ನಿಮ್ಮ ಪ್ರೀತಿ ಹೇಗಿರಬೇಕು? ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಇರಬೇಕು. ಇವತ್ತು ನೀವು ಯಾರಿಗೂ ಲೆಕ್ಕ ಕೊಡಬೇಕಾಗಿಲ್ಲ, ನಾನೂ ಯಾರಿಗೂ ಲೆಕ್ಕ ಕೊಡಬೇಕಾಗಿಲ್ಲ. ಆದರೆ ಯೇಸುವಿನ ಮುಂದೆ ನೀವು ನಾನು ಹೇಳೋಣ, ಮತ್ತು ಆತನಿಗೆ ಕೇಳಿದಾಗ ನಾವು ಹೇಳೋಣ. ಪೇತ್ರನು ಏನಂತ ಹೇಳಿದನು ನಾವು ನೋಡೋಣ. ಯೋಹಾನ 21:17 ಆತನು ಮೂರನೆಯ ಸಾರಿ ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. ಮೂರನೆಯ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೇ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು ಎಂದನು. ನನ್ನ ಕುರಿಗಳನ್ನು ಮೇಯಿಸು ಅಂದನು. ಫೇಲ್ಯೂರ್ ಈಸ್ ನಾಟ್ ಫೈನಲ್. ಸೋಲು ಎಂಬುದು ಅದು ಮುಕ್ತಾಯವಲ್ಲ.
ನಾನು ಸೋತು ಹೋಗುತ್ತೇನೆ, ನೀವೂ ಸೋತು ಹೋಗುತ್ತೀರಾ. ಬಟ್ ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡಿರಿ. ಜನವರಿ 1ನೇ ತಾರೀಕು ಮಾತ್ರ ಅಲ್ಲ, ಇವತ್ತಿಂದಲೇ ಹೊಸ ಜೀವಿತವನ್ನು ನಾವು ಪ್ರಾರಂಭಿಸಬಹುದು. ಕರ್ತನಿಗಾಗಿ ದಾರಿ ತಪ್ಪಿ ಪಾಪ ಮಾಡಿ ದೇವರನ್ನು ಅಲ್ಲಗಳೆದು ಹೋಗಿದ್ದರೆ ಯೇಸುಸ್ವಾಮಿ ಯಾಕೆ 3 ಸಾರಿ ಕೇಳಿದ್ರು ಅಂದರೆ, 3 ಸಾರಿ ಯೇಸುಸ್ವಾಮಿಯನ್ನು ಅರಿಯನೂ ಎಂದವನು ಯೇಸುಸ್ವಾಮಿ ಹಳೆಯದು ಯಾವುದು ಕೆದಕಲಿಲ್ಲ. ಪೇತ್ರ, ಈಗ ಅರ್ಥ ಆಯ್ತಾ? 3 ಸಾರಿ ನನ್ನನ್ನು ಇಲ್ಲ ಬೇಡ ಗೊತ್ತಿಲ್ಲ ಅರಿಯೇನು ಅಂದೆ ಅಲ್ಲ ಅಂಥೇಳಿ ಬೇಸರ ಪಡಿಸ್ತಾ ಇದ್ದಾನ. ಕೆಲವರು ನಾವೇನು ಮಾಡ್ತೀವಿ ಗೊತ್ತಾ, ನಾವು ಇದೇ ಚಾನ್ಸು ಅಂಥೇಳಿ ದ್ವೇಷ ಸಾಧಿಸ್ತೇವೆ ಅಲ್ವಾ? ಯಾಕೆ ಇವತ್ತು ನಾನು ಪ್ರೀತಿ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಾ? ನನ್ನನ್ನು ದ್ವೇಷ ಮಾಡಿದ್ದೀರಾ ನೀವು, ನನಗೆ ಈ ರೀತಿ ಮಾಡಿದ್ದೀರಾ ನೀವು, ಆ ಥರ ನಡ್ಕೊಂಡಿದ್ದೀರಾ ಅಂತ ಹೇಳಿ ತೋರಿಸ್ತೇವೆ. ಯೇಸು ಸ್ವಾಮಿ ಹೇಳಲಿಲ್ಲ, ಹಳೆಯದು ಬೇಕಾಗಿಲ್ಲ ಆತನಿಗೆ, ಹೊಸ ಜೀವನ ಬೇಕು. ನಿಮ್ಮನ್ನು ಜೀವಿತ ಬದಲಾಯಿಸುವ ಪ್ರಶ್ನೆ ಏಸಪ್ಪ ಕೇಳಿದರೆ ನಿಮ್ಮ ಉತ್ತರ ಏನು? ಪೇತ್ರನು ದುಃಖಪಟ್ಟು, ಸ್ವಾಮಿ ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂದು ನಿನಗೆ ಗೊತ್ತಿದೆಯಲ್ಲಪ್ಪ ಅಂತಾನೆ. ದೇವಜನವೇ, ಇವತ್ತು ನೀವು ನಾನು ಕರ್ತನಿಗೆ ನಮ್ಮನ್ನು ಸಮರ್ಪಿಸಿಕೊಡೋಣ. ಹೇಳೋಣ, ಅಪ್ಪ ಪೇತ್ರನ ಹಾಗೆ ನಾನು ನನ್ನನ್ನೇ ನಿನಗೆ ಕೊಡುತ್ತೇನೆ, ನೀನು ಎಲ್ಲವನ್ನೂ ಬಲ್ಲೆ ಅಪ್ಪ. ನಿಮ್ಮ ಹೃದಯಗಳನ್ನು ಆತನ ಮುಂದೆ, ಥ್ಯಾಂಕ್ ಯು ಜೀಸಸ್, ಆತನ ಮುಂದೆ ಬಿಚ್ಚಿ ನಾವು ಹೇಳೋಣವ. ಕರ್ತನೇ, ಅನೇಕ ಸೇವಕರ ತ್ಯಾಗ ಇವತ್ತು ನಾವು ವಾಕ್ಯದಲ್ಲಿ ಬೆಳೀತಾ ಇದ್ದೀವಿ. ಇವತ್ತು ಆಲಯಗಳಲ್ಲಿ ನಾವು ಸಂತೋಷವಾಗಿದ್ದೀವಿ, ಬೈಬಲ್ ತೆಗೆದುಕೊಂಡು ಓದ್ತಾ ಇದ್ದೀವಿ. ಎಷ್ಟು ಜನರು ಆ ಅಪಾಕರ್ತನೆ ಪ್ರಾಣ ತ್ಯಾಗ ಮಾಡಿದವರಿದ್ದಾರೆ. ಸಮಯಗಳನ್ನು ತ್ಯಾಗ ಮಾಡಿ ಕುಟುಂಬಗಳನ್ನು ನೋಡದೆ ಸೇವೆಗೆಂದು ಮುಡುಪಾಗಿ ಅವರನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಅಂಥ ಎಲ್ಲ ಮಿಷನರಿಗಳಿಗಾಗಿ, ಸೇವಕರುಗಳಿಗಾಗಿ, ಸಭೆಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಎಷ್ಟೋ ಒಳ್ಳೆಯ ಸೇವಕರುಗಳು ತ್ಯಾಗಮಯರಾಗಿದ್ದಾರೆ. ಪ್ರತಿನಿತ್ಯ ರಾತ್ರಿ ಹಗಲು ಶ್ರಮ ಪಡುತ್ತಾ ಇದ್ದಾರೆ. ಆತ್ಮೀಕವಾಗಿ ನಮ್ಮನ್ನು ಬೆಳೆಸುತ್ತಾ ಬಲಪಡಿಸುತ್ತಿದ್ದಾರೆ, ಸೇವೆಗಳನ್ನು ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯಕ್ಕಾಗಿ, ಕನ್ನಡದ ಸೇವಕರಿಗಾಗಿಯೂ ಪ್ರಾರ್ಥಿಸ್ತೇವೆ. ಭಾರತ ದೇಶಕ್ಕಾಗಿ ಪ್ರಾರ್ಥಿಸ್ತೇವೆ. ಪ್ರಪಂಚದ ಎಲ್ಲ ಸೇವಕರುಗಳು, ಮಿಷನರಿಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ಇವತ್ತು ನಮ್ಮನ್ನೂ ನೀವು ಕೇಳಿದ ಪ್ರಶ್ನೆಗಾಗಿ ಸ್ತೋತ್ರ. ಅದು ಜೀವಿತವನ್ನು ಬದಲಾಯಿಸುವ ಪ್ರಶ್ನೆಯಾಗಿತ್ತು ಪೇತ್ರನಿಗೆ. ನಮ್ಮನ್ನೂ ಬದಲಾಯಿಸು, ನಮ್ಮನ್ನೂ ಬದಲಾಯಿಸು ದೇವರೇ. ನಾವು ನಿಮಗಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಈ ಶ್ರಮೆ ಮರಣ ದಿನಗಳು, ಆಮೇನ್, ಹಲ್ಲೆಲೂಯಾ, ಈ ಲೆಂಟ್ ಡೇಸ್ ಸಾಧಾರಣ ಮೊದಲಿನ ಲೆಂಟ್ ಡೇಸ್ ಆಗುತ್ತೆ ಅಲ್ಲ, ನನ್ನನ್ನೇ ಪೂರ್ಣವಾಗಿ ಸಮರ್ಪಣೆ ಮಾಡುವಂಥ ದಿನಗಳಾಗಿದೆ. ಅಪ್ಪ ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ. ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದಂಥ ಇವರನ್ನು, ಇವರ ಶರೀರವನ್ನು, ಇವರ ಕುಟುಂಬವನ್ನು, ಇವರ ಜೀವಿತವನ್ನು, ಆತ್ಮೀಕ ಜೀವಿತವನ್ನು ಮುಟ್ಟು ಸ್ವಾಮಿ. ಹಲ್ಲೆಲೂಯಾ. ಅಭಿಷೇಕಿಸು ಯೇಸುವಿನ ನಾಮದಲ್ಲಿ. ಈ ಅಭಿಷೇಕದ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವಂಥ ಇವರನ್ನು ಅಲ್ಲಗಳ್ಳೇಬೇಡ ಅಪ್ಪ. ಪೇತ್ರನನ್ನು ಬಿಟ್ಟು ಬಿಡದೆ ಹುಡುಕಿಕೊಂಡು ಬಂದು ಮತ್ತೆ ಅವನನ್ನು ಸರಿದಾರಿಗೆ ತಂದ ಹಾಗೆ ನಾವು ಒಂದು ವೇಳೆ ಲೌಕಿಕವಾಗಿದ್ದರೆ ಯಾವುದೋ ಕಾರ್ಯಗಳ ನಿಮಿತ್ತವಾಗಿ ನಾವು ದೇವರ ದುಃಖ ಪಡುತ್ತಾ, ವೇದನೆ ಪಡುತ್ತಾ, ಲೌಕಿಕವಾಗಿರುತ್ತಾ ನಮ್ಮ ಕಾರ್ಯಗಳನ್ನು, ಸಮಯಗಳನ್ನು ವ್ಯರ್ಥ ಮಾಡುತ್ತಿದ್ದರೆ, ಬೈಬಲ್ ಓದುವುದಕ್ಕೂ, ಪ್ರಾರ್ಥಿಸುವುದಕ್ಕೂ, ನಿನ್ನ ಸೇವೆ ಮಾಡುವುದಕ್ಕೂ, ಸೇವೆಗಳಿಗೆ ಸಪೋರ್ಟಾಗಿ ನಿಂತುಕೊಳ್ಳುವುದಕ್ಕೂ ಇವರನ್ನು ಆಶೀರ್ವದಿಸಿರಿ. ಶುಭ ವರ್ತಮಾನವು ಕನ್ನಡದ ಜನತೆಗಳಿಗೆ ಮುಟ್ಟಲಿ, ಅಭಿಷಕ್ತವಾಗಿ ಪ್ರಸರಿಸಲಿ. ಪ್ರತಿನಿತ್ಯ ವಾಕ್ಯವನ್ನು ಆಲಿಸುವ ದೇವ ಮಕ್ಕಳನ್ನು ಅಭಿಷೇಕಿಸು. ಇದನ್ನು ಶೇರ್ ಮಾಡುವಂಥ, ಇದನ್ನು ಕಳಿಸುವಂಥ, ಈ ಚಾನಲ್ ಬಗ್ಗೆ ಅನೇಕರಿಗೆ ತಿಳಿಸುವಂಥ ಭಕ್ತರನ್ನು ಅನುಗ್ರಹಿಸು ಸ್ವಾಮಿ. ಹೌದಪ್ಪ, ಒಳ್ಳೆಯ ವಾಕ್ಯ ಇದೆ ಅಂದರೆ, ಒಳ್ಳೆಯ ಸಂದೇಶ ಇದೆ ಅಂದರೆ, ಯಥಾರ್ಥವಾದದಿದೆ ಅಂದರೆ ನಾವು ಅನೇಕರಿಗೆ ಇದನ್ನು ಪರಿಚಯ ಮಾಡುವಾಗ ನಾವು ಅವರೊಟ್ಟಿಗೆ ಸುವಾರ್ತೆ ಹೇಳಲಿಕ್ಕಾಗದೇ ಹೋಗ್ಬೋದು. ಆದರೆ ಈ ಮೀಡಿಯಾ ಮೂಲಕವಾಗಿ ಅನೇಕರ ಮನಗಳಿಗೆ ಅಬ್ಬ ಸೀಕ್ರೆಟ್ ಆಗಿರೋ ಬಿಲಿವರ್ಸ್ಗೆ, ಹೊಸದಾಗಿ ನಂಬುವಂಥವರಿಗೆ ಇದು ಹೋಗಿ ಮುಟ್ಟುತ್ತದಲ್ಲ. ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಯಾರೆಲ್ಲ ಇದನ್ನು ಅನೇಕರಿಗೆ ಹಂಚಿಕೊಳ್ಳುತ್ತಾರೋ ಅವರ ಮೇಲಿನ ದಯೆಯು, ಕೃಪೆಯು, ಕರುಣೆ ಇರಲಿ. ಆರೋಗ್ಯವು, ಆಶೀರ್ವಾದವು ಇವರಿಗುಂಟಾಗಲಿ.
ಈ ಸೀಸನ್ ಇವರ ಜೀವಿತಗಳನ್ನು ಬದಲಾಯಿಸುವಂತಾಗಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವಪ್ಪ. ಒಳ್ಳೆಯವನಾದ ಕರ್ತನೇ, ನಿನಗೆ ಸ್ತೋತ್ರ. ಮತ್ತೆ ಪೇತ್ರನನ್ನು ಪ್ರೀತಿಸಿ ಮತ್ತೆ ಅವನನ್ನು ಬದಲಾಯಿಸಿ ಒಂದು ಘನವಾದ ಸೇವೆಗೆ ಉಪಯೋಗಿಸಿಕೊಂಡ ರೀತಿಯಲ್ಲಿ ಈ ಸಹೋದರಿಯನ್ನು, ಇವರ ಕುಟುಂಬವನ್ನು, ಇವರ ಸಭೆಯನ್ನು, ಇವರ ಸೇವಕರನ್ನು, ಇವರ ಪ್ರಾಂತ್ಯಗಳನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸಿಕೋ ಕರ್ತನೆ. ನೀನು ಇವರನ್ನು ಸಂಧಿಸು, ಇವರನ್ನ ನೀನು ಸ್ಪರ್ಶಿಸು, ನೀನು ಇವರೊಟ್ಟಿಗೆ ಮಾತನಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇನೆ. ಅಪ್ಪ, ನೀನು ಒಳ್ಳೆಯವನಾದ ಕರ್ತನು. ಈ ವಿಡಿಯೋ ನೋಡಿದ ಪ್ರತಿ ದೇವಮಗುವನ್ನು ಆಶೀರ್ವದಿಸು, ಅಗತ್ಯಗಳನ್ನು ಪೂರೈಸು, ಇಷ್ಟಾರ್ಥಗಳನ್ನು ಪೂರೈಸು. ಕಾಲ್ಪನಿಕವಾದ ಅಲ್ಪವಾದ ಯೋಗ್ಯವಲ್ಲದ ವ್ಯಕ್ತಿಗಳನ್ನು, ಯೋಗ್ಯವಲ್ಲದ ವಸ್ತುಗಳನ್ನು, ಯೋಗ್ಯವಲ್ಲದ ಹಣಕಾಸುಗಳನ್ನು, ಯೋಗ್ಯವಾದ ಕೆಲಸಗಳನ್ನು, ಯೋಗ್ಯವಾದ ಲೌಕಿಕವಾದ ಕಾರ್ಯಗಳನ್ನು ಪ್ರೀತಿ ಮಾಡಿ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಇದ್ದಂಥ ನಮ್ಮನ್ನು ಕ್ಷಮಿಸಿ ಇನ್ನು ಮುಂದೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಕೃಪೆಯನ್ನು ತೋರಿಸಬೇಕೆಂದು ಇವತ್ತು ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ವಂದಿಸ್ತೇನೆ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಮನಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಶಲೋ. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.